ಲಕ್ಕುಂಡಿ ಲಕ್ಷ್ಮಿಯ ಹುಂಡಿಯಾಗಿದೆ. ಉತ್ಖನನ ಕಾರ್ಯ ಕೂಡ ನಿರಂತರವಾಗಿ ನಡೀತಾ ಇದೆ. ಅದೇ ಉತ್ಖನನದ ಸಂದರ್ಭದಲ್ಲಿ ಹಾವೊಂದು ಪ್ರತ್ಯಕ್ಷವಾಗಿದೆ ಅನ್ನುವಂತಹ ಅಪ್ಡೇಟ್ ನಮಗೆ ಲಭ್ಯವಾಗ್ತಾ ಇದೆ. ಹೌದು, ನಿರಂತರವಾಗಿ ನಡೀತಾ ಇರುವಂತಹ ಉತ್ಖನನ ಪ್ರಕ್ರಿಯೆ ಇದು. ಆ ಉತ್ಖನನದ ಜಾಗದಲ್ಲಿ ಬೃಹದಾಕಾರದ ಹಾವೊಂದು ಪ್ರತ್ಯಕ್ಷವಾಗಿದೆ. ಲಕ್ಕುಂಡಿಯ ಕೋಟೆ ವೀರಭದ್ರೇಶ್ವರ ದೇಗುಲದ ಬಳಿ ಉತ್ಖನನ ಕಾರ್ಯ ನಡೀತಾ ಇದೆ. ಉತ್ಖನನದ A1 ಗುಂಡಿಯಲ್ಲಿ ನಿಜವಾದ ಹಾವೊಂದು ಪ್ರತ್ಯಕ್ಷವಾಗಿದೆ. ಬೆಳಂಬೆಳಗ್ಗೆ ಗುಂಡಿಯಲ್ಲಿ ಹಾವು ಕಾಣಿಸ್ಕೊಂಡಿದೆ. ಉತ್ಖನನ ಮೇಲ್ವಿಚಾರಕ ಸಿಬ್ಬಂದಿಯಿಂದ ಹಾವಿನ ರಕ್ಷಣೆ ಕೂಡ ಮಾಡಲಾಗಿದೆ. ಸುಮಾರು 2.5 ಅಡಿ ಆ ಹಾವು ಉದ್ದ ಇದೆ ಅಂತ ಹೇಳಲಾಗ್ತಾ ಇದೆ. ಉತ್ಖನನದ ಆ ಸ್ಥಳದಲ್ಲೇ ಹಾವನ್ನು ಕಂಡು ಜನ ಆತಂಕಗೊಂಡಿದ್ದಾರೆ. ನೋಡಿ, ದೃಶ್ಯದಲ್ಲಿ ಗಮನಿಸಬಹುದು. ಉತ್ಖನನದ ಗುಂಡಿಯಲ್ಲಿ ಹಾವು ಇರೋದನ್ನ ಮಾರ್ಕ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ, ಇದರ ಇತಿಹಾಸದಿಂದ ನಾವು ನೋಡ್ತಾ ಹೋಗೋಣ. ಲಕ್ಕುಂಡಿ, ಇದನ್ನು ಲೋಕಿ ಗುಂಡಿ ಅಂತ ಕೂಡ ಕರೀತಾರೆ. ಸಂಪದ್ಭರಿತ ನಗರವಾಗಿದ್ದರಿಂದ ರಾಜಧಾನಿಯಾಗಿ ಕೂಡ ಲಕ್ಕುಂಡಿ ಅಂದಿನ ದಿನಮಾನಗಳಲ್ಲಿ ಹೆಸರನ್ನು ಪಡೆದುಕೊಂಡಿತ್ತು. ಸಹಜವಾಗಿ ರಾಜ ಮಹಾರಾಜರು, ಪ್ರಾಂತ್ಯದ ಅಧಿಕಾರಿಗಳು ಅಥವಾ ಪಾಳೆಗಾರರು ಅಂದಾಗ ತಮ್ಮ ನಿಧಿಯ ರಕ್ಷಣೆಯನ್ನು ಹೀಗೆ ಭೂಮಿ ಒಳಗೆ ಮಾಡುವಂಥ ಪ್ರಕ್ರಿಯೆಗಳಿರುತ್ತೆ. ಈಗ ನಿಧಿಯ ರಕ್ಷಣೆ ಅಂದಾಗ ಸಹಜವಾಗಿ ಮಡಿಕೆ ಕುಡಿಕೆಗಳಲ್ಲಿ ಹಾಕಿರ್ತಾರೆ. ಲಕ್ಕುಂಡಿ ಅದಕ್ಕೆ ಹೆಸರುವಾಸಿ ಆಗಿರುವಂಥದ್ದು. ಆದರೆ ಈ ರೀತಿ ನಿಧಿಯನ್ನು ಇಡುವ ಸಂದರ್ಭದಲ್ಲಿ ನಾಗರಕ್ಷಣೆ ಇದೆ ಅಂತ ಹೇಳ್ತಾರೆ. ಮೌಢ್ಯವೋ ನಂಬಿಕೆಯೋ. ಆದರೆ ಕಲ್ಲು ನಾಗರಗಳನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡೋದು ಅಥವಾ ಯಾವುದೇ ರೀತಿ ಮಡಿಕೆ ಕುಡಿಕೆಗಳಲ್ಲಿಟ್ಟಾಗ ಅದಕ್ಕೊಂದು ಬಟ್ಟೆ ಸುತ್ತೋದು, ಬೇರುಗಳನ್ನು ಸುತ್ತೋದು, ಇವೆಲ್ಲವೂ ಕೂಡ ನಿಧಿಯ ರಕ್ಷಣೆಗಾಗಿ ಮಾಡ್ತಾ ಇದ್ದದ್ದು. ಆದರೆ ಮೌಢ್ಯದ ರೀತಿ ನಾವು ನೋಡೋದಾದರೆ ಈಗ ಹಾವೊಂದು ಅಥವಾ ಹಾವುಗಳು ನಿಧಿಯ ರಕ್ಷಣೆ ಮಾಡ್ತಾರೆ ಅಂಥೇಳಿ ನಿಧಿಗೂ ಕೂಡ ಹಾವಿಗೂ ಕೂಡ ಒಂದು ಅವಿನಾಭಾವ ಸಂಬಂಧ ಇದೆ. ಆದರೆ ಇಲ್ಲಿ ಹಾವು ಕೂಡ ಪ್ರತ್ಯಕ್ಷ ಆಗಿರುವುದರಿಂದಾಗಿ ಸಹಜವಾಗಿ ಜನಸಾಮಾನ್ಯರಲ್ಲಿ ಧಾರ್ಮಿಕ ಭಾವನೆ ಹೆಚ್ಚಾಗಿರುವುದರಿಂದಾಗಿ ಅಯ್ಯೋ ಹಾವು ಕಂಡುಬಿಟ್ಟಿದೆ ಅನ್ನುವಂಥ ಭಾವನೆ ಕಂಡುಬರುತ್ತೆ. ಸಹಜವಾಗಿ ಲಕ್ಕುಂಡಿ ಆಸುಪಾಸಿನಲ್ಲಿ ಪ್ರದೇಶ ಗ್ರಾಮೀಣ ಭಾಗ ಆಗಿರೋದರಿಂದಾಗಿ ಗುಂಡಿ ಆಲ್ರೆಡಿ ತೆಗೆದುಬಿಟ್ಟಿದ್ದಾರೆ, ಅಲ್ಲೊಂದು ಹಾವು ಕಾಣಿಸ್ಕೊಂಡಿದೆ ಅನ್ನೋದು ಬಿಟ್ಟರೆ ಇದರಲ್ಲಿ ಯಾವುದೇ ರೀತಿ ನೀವು ಧಾರ್ಮಿಕ ಆಯಾಮಗಳನ್ನು ತುಂಬೋದು ಕಷ್ಟವಾಗುತ್ತೆ. ಬಟ್ ನೀವು ದೃಶ್ಯದಲ್ಲಿ ಗಮನಿಸಬಹುದು, ಮೊನ್ನೆ ಕೂಡ ಘಟಸರ್ಪ ಒಂದು ಲಕ್ಕುಂಡಿಯ ನಿಧಿಯನ್ನು ಕಾಯ್ತಾ ಇದೆ ಅಂತ ಹೇಳಿದ್ರು. ಉರಗ ತಜ್ಞರು ಕೂಡ ಅಲ್ಲಿಗೆ ಬಂದುಬಿಟ್ಟಿದ್ರು. ಇಂಥ ಒಂದು ಸನ್ನಿವೇಶ ನಡೆದಿತ್ತು. ನೋ, ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ಈಗ ಹಿಂದೆ ನಿಧಿಯನ್ನು ಸಂರಕ್ಷಿಸುವ ಸಂದರ್ಭದಲ್ಲಿ ಒಂದು ಪೆಟ್ಟಿಗೆಯಲ್ಲಿ ಹಾಕೋ, ಮಡಿಕೆ ಕುಡಿಕೆಗಳಲ್ಲಿ ಹಾಕಿ ಅದಕ್ಕೆ ಬಟ್ಟೆಯನ್ನು ಕಟ್ಟಿ ಯಾರೂ ಆ ಸಂಪತ್ತನ್ನು ದೋಚಬಾರ್ದು ಅಂತ ಹೇಳಿ ವಿಷದ ಬೇರುಗಳನ್ನು ಹಾಕ್ತಾ ಇದ್ರು. ಈಗ ನಿಧಿ ಇಡೋರಿಗೆ ಗೊತ್ತಿರುತ್ತೆ ನಾವು ಆ ಬೇರುಗಳನ್ನು ಕಟ್ಟಿದ್ದೀವಿ ಅಂತ ಹೇಳಿ, ಅವರು ಸುರಕ್ಷಿತವಾಗಿ ಅದನ್ನು ತೆಗಿತಾರೆ. ಆದರೆ ಯಾರೋ ಕಳ್ಳಕಾಕರು ತೆಗೆಯುವ ಸಂದರ್ಭದಲ್ಲಿ ತತ್ಕ್ಷಣಕ್ಕೆ ಆ ಬೇರುಗಳನ್ನು ಅಥವಾ ಮತ್ಯಾವುದನ್ನು ಮುಟ್ಟುವ ಸಂದರ್ಭದಲ್ಲಿ ಏನಾಗುತ್ತೆ, ಅದರ ಪರಿಣಾಮವನ್ನು ಅವರು ಎದುರಿಸಬೇಕಾಗತ್ತೆ. ಹಾಗಾಗಿ ಈ ನಿಧಿಯನ್ನು ರಕ್ಷಣೆ ಮಾಡೋದಕ್ಕೂ ಕೂಡ ಅವರದ್ದೇ ಆದಂಥ ಪದ್ಧತಿಗಳಿರ್ತವೆ, ರೈಟ್. ಈಗ ಪ್ರಾಚ್ಯ ವಸ್ತು ಇಲಾಖೆ ಏನು ಮಾಡ್ತಾ ಇದೆ, ಲಕ್ಕುಂಡಿಯಲ್ಲಿ ಸಿಕ್ಕಂತಹ ನಿಧಿಯ ಆಧಾರದಲ್ಲಿ ಉತ್ಖನನ ನಿರಂತರವಾಗಿ ನಡೀತಾ ಇದೆ. ಹಂತ ಹಂತವಾಗಿ ಮಾರ್ಕ್ ಮಾಡಿಕೊಂಡು ಜಾಗಗಳನ್ನು ಡಿಗ್ಗಿಂಗ್ ಪ್ರೋಸೆಸ್ ನಡೀತಾ ಇದೆ. ಆರಂಭದಲ್ಲಿ 2 ಅಡಿ 3 ಅಡಿ ಅಲ್ಲೇನೋ ಒಂದು ಮಡಿಕೆ ಸಿಕ್ತು, ಅಲ್ಲಿ ಯಾವುದೋ ಒಂದು ಚೂಡಾಮಣಿ ಥರದ್ದು ಒಂದು ಆಕಾರದ ಒಂದು ವಸ್ತು ಸಿಕ್ತು. ಇಂತಹ ಸಂದರ್ಭದಲ್ಲಿ ಆ ಡಿಗ್ಗಿಂಗ್ ಪ್ರೋಸೆಸ್ ಅನ್ನೋದು ನಿರಂತರವಾಗಿ ನಡೀತಾನೆ ಇರುತ್ತೆ. ಸೊ ಈಗ ಯಾವಾಗ ಗುಂಡಿ ಎಲ್ಲ ತೆಗೆದಿರ್ತಾರೆ, ರಾತ್ರಿ ಹೆಂಗೂ ಉತ್ಖನನ ಕಾರ್ಯ ನಡೆಯೋದಿಲ್ಲ. ಆ ಸಂದರ್ಭದಲ್ಲಿ ಹಾವೊಂದು ಬಂದು ಸೇರಿಕೊಂಡಿದೆ. ಸಹಜವಾಗಿ ಧಾರ್ಮಿಕದ ಭಾವನೆಯಲ್ಲಿದ್ದವರು ಅಯ್ಯೋ ಹಾವು ಕಾಣಿಸ್ಕೊಂಡಿದೆ ಅನ್ನುವಂಥ ಮನಸ್ಥಿತಿಯಲ್ಲಿರ್ತಾರೆ. ಅದರ ಬಿಯಾಂಡ್ ನಾವು ಯೋಚನೆ ಮಾಡಬೇಕಾಗತ್ತೆ, ಬ್ರಾಡಾಗಿ ಯೋಚನೆ ಮಾಡಬೇಕಾಗತ್ತೆ. ಸಹಜವಾಗಿ ಪ್ರಕೃತಿ ದತ್ತವಾಗಿ ಅಲ್ಲಿ ಯಾವುದೋ ಗುಂಡಿ ಇದ್ದ ಸಂದರ್ಭದಲ್ಲಿ ಹಾವಲ್ಲಿ ಬಂದಿರುತ್ತೆ ಅಷ್ಟೇ. ಬಟ್ ಆ ಹಾವನ್ನು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಸಹಜವಾಗಿ ಇಂಥ ಸಂದರ್ಭದಲ್ಲಿ ಇಲಾಖೆಯವರು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಂಡೆ, ಈಗ ಕೂಲಿ ಕಾರ್ಮಿಕರಿರ್ಬೋದು, ಅವ್ರಿಗೆ ಬೇಕಾದಂಥ ವಸ್ತುಗಳಿರ್ಬೋದು, ಅಂದರೆ ಅಗಿಯುವ ಸಂದರ್ಭದಲ್ಲಿ ಮತ್ತೇನಾದರೂ ಹೆಚ್ಚು ಕಮ್ಮಿ ಆದರೆ ತತ್ಕ್ಷಣವೇ ಅಲ್ಲಿ ವೈದ್ಯರ ನಿಯೋಜನೆ ಇರ್ಬೋದು. ಇಂಥ ಹಾವುಗಳು, ಚೇಳು, ಮತ್ತೊಂದು ಮಗದೊಂದು ಸಿಕ್ಕಾಗ ಅವುಗಳ ರಕ್ಷಣೆಗೂ ಕೂಡ ಈಗ ನೋಡಿ, ಹಾವು ಅಂದ ಸಂದರ್ಭದಲ್ಲಿ ಎತ್ತದನ್ನು ಒಗೆಯೋದಕ್ಕಾಗೋದಿಲ್ಲ. ಹಾವು ಅಂದಾಗ ವಿಷಕಾರಿ ಎನ್ನುವಂಥ ಭಾವನೆ ಇರುತ್ತೆ. ಸೊ ಉರಗ ತಜ್ಞರಿಂದ ಆ ಹಾವಿನ ರಕ್ಷಣೆಯನ್ನು ಮೊದಲು ಮಾಡ್ತಾರೆ. ಸೊ ಆ ಪ್ರಕ್ರಿಯೆ ಕೂಡ ನಡೆದಿದೆ. ಬಡಬಡ ಕಾವು ಅದ ಬಡಬಡ ಕಾವು ಬಡಬಡ ಕಾವು ಅದ ಬಡಬಡ ಕಾವು
ಬಡಬಡಕ ಹೋದ್ರ ಬಡಬಡಕ ಹೋದ್ರು ಬಡಬಡಕ ಹೋದ್ರ ಬಡಬಡಕ ಹೋದ್ರು ಬಡಬಡಕ ಹೋದ್ರ ಬಡಬಡಕ ಹೋದ್ರು